ದಶರಥನ ಶರೀರವನ್ನು ತೈಲ ದ್ರೋಣಿಯಲ್ಲಿ ಅಂತಂದ್ರೆ ರಾಸಾಯನಗಳೊಂದಿಗೆ ತುಂಬಿರುವಂಥ ರಾಸಾಯನಗಳನ್ನು ಗಿಡಮೂಲಿಕೆಗಳನ್ನು ತುಂಬಿರುವಂತಹ ಒಂದು ತೈಲದಲ್ಲಿ ಅಂತಂದ್ರೆ ಎಣ್ಣೆ ದೇಹ ಮುಳುಗೋ ಥರ ಎಣ್ಣೆಯ ಒಂದು ಒಂದು ತೊಟ್ಟಿನೇ ಅಂತ ಅನ್ಕೋಬೋದು. ಆ ತೊಟ್ಟಿಯಲ್ಲಿ ಎಣ್ಣೆಯಲ್ಲಿ ಈ ಗಿಡಮೂಲಿಕೆಗಳನ್ನೆಲ್ಲವನ್ನು ಮಿಶ್ರಣ ಮಾಡಿಬಿಟ್ಟು ಶರೀರವನ್ನು ಅದರಲ್ಲಿ ಇದು ಏನು ಮಾಡ್ತಾ ಇದ್ರು ಅದರಲ್ಲಿ ಇಟ್ಬಿಟ್ಟಿರುತ್ತೆ. ಅದರಿಂದ ಆ ಶರೀರ ಏನೋ ಹಾಳಾಗ್ದಲೇ ಇರ್ತಾ ಇತ್ತಂತೆ. ಹಾಳಾಗ್ದಲೇ ಇರ್ತಾ ಇತ್ತು. ಇಲ್ಲಿ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಶರೀರವನ್ನು ಹೀಗೆ ಭದ್ರಪಡಿಸ್ಕೊಳ್ತಾ ಇರುವಂಥದ್ದು ಬಹಳಷ್ಟು ಕಡೆ ನಾವು ನೋಡ್ಬೋದಾಗುತ್ತೆ. ಸ್ವಾಮಿ ಯೋಗಾನಂದರು ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಸ್ವಾಮಿ ವಿವೇಕಾನಂದರ ಸಮಕಾಲೀನರ ಮಹನೀಯರು. ಅವರ ಒಂದು ಜೀವನ ಚರಿತ್ರೆ 44 ಕೋಟಿ ಜನ ಇಡೀ ಪ್ರಪಂಚದಲ್ಲಿ ಓದಿದರೆ. ಅವರ ಒಂದು ಜೀವನ ಚರಿತ್ರೆಯನ್ನು ಓದಿದ್ರೆ ಅದೆಷ್ಟು ಮಹನೀಯರು ಭಾರತ ದೇಶದಲ್ಲಿ ಬೀದಿಯಲ್ಲಿ 4 ಜನ ಅದೆಷ್ಟು ಇರ್ತಾ ಇದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಮಹನೀಯರು ಯೋಗದ ಒಂದು ಮಾರ್ಗದಿಂದ ಪ್ರಾಣವನ್ನು ಬಿಟ್ಟಾಗ 23 ದಿನಗಳು ಅವರು ಒಂದು ಸೋಫಾದ ಮೇಲೆ ಪ್ರಾಣವನ್ನು ಬಿಟ್ಟಿದ್ರಂತೆ. ಆ 23 ದಿನಗಳು ಯಾವುದೇ ಪೋಸ್ಟ್ ಮಾರ್ಟಮ್ ಇದರಲ್ಲಿ ಪ್ರಿಸರ್ವೇಟಿವ್ದಲ್ಲಿ ಇಲ್ದಾನೆ ಅವರು ಹೇಗೆ ಸತ್ತಿದ್ರೋ ಹಾಗೆ 23 ದಿನಗಳು ಆ ದೇಹ ಆಗಿ ಇತ್ತಂತೆ. ಆ ದೇಹದಲ್ಲಿ ಒಂದಿಷ್ಟು ಗಾಯ ಆಗಲಿ ಒಂದಿಷ್ಟು ಬೊಬ್ಬೆ ಆಗಲಿ ಬರ್ದಲೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಾನು ಇವತ್ತು ದೇಹ ಬಿಟ್ಟಿದ್ದೀನಿ ಅಂದ್ರೆ ನಾಳೆ ಇಷ್ಟೊತ್ತಿಗೆ ನನ್ನ ದೇಹ ಡಿಕಂಪೋಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರಿಗಾದ್ರೂ ಅಷ್ಟೇ ಅಲ್ವಾ. ಆದರೆ 23 ದಿನಗಳು ಏನು ಅವ್ರ ದೇಹ ಅನ್ನುವಂಥದ್ದು ಹಾಳಾಗದಲೇ ಇತ್ತಂತೆ. ಅಲ್ಲಿ ಅಮೇರಿಕಾದಲ್ಲಿ 1950ರಲ್ಲಿ ಈ ಘಟನೆ 51, 52ರಲ್ಲೋ ನಡೆದಿದೆ. ಒಂದು 70 ವರ್ಷದ ಕೆಳಗೆ ಅಲ್ಲಿ ಡಾಕ್ಟರ್ಸ್ ಎಲ್ಲ ನೂರಾರು ಜನ ಡಾಕ್ಟರ್ಸ್ ಬಂದ್ಬಿಟ್ಟು ಏನಿದು ಜೀವ ನೋಡಿದ್ರೆ ಇಲ್ಲ, ಪ್ರಾಣ ನೋಡಿದ್ರೆ ಇಲ್ಲ, ಆದರೆ ದೇಹ ಯಾಕೆ ಡಿಕಂಪೋಸ್ ಆಗ್ತಾ ಇಲ್ಲ ಅಂತಂತಂದು ಬಹಳಷ್ಟು ಜನ ಪರೀಕ್ಷೆ ಮಾಡಿಬಿಟ್ಟು ಅರ್ಥ ಆಗದಲ್ಲೇ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಭಾರತ ದೇಶದಿಂದ ಅಡಿಗೆನಲ್ಲಿ ಹೋಗ್ಬಿಟ್ಟು ಅವರ ಶಿಷ್ಯರೆಲ್ಲರೂ ಅವರನ್ನು ಅಂತಿಮ ದರ್ಶನ ಮಾಡ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಯಾರು ಶಂಕರಾಚಾರ್ಯರು ಕೂಡ ಪರಕಾಯ ಪ್ರವೇಶ ಅನ್ನುವಂಥ ವಿದ್ಯೆ ಕೂಡ ಹೊಂದಿದ್ರು ಅಂತ ನಾವು ಅವರ ಚರಿತ್ರೆಯಲ್ಲೂ ತಿಳ್ಕೊಬೇಕಾಗುತ್ತೆ.